ಮುಂಭಾಗದ ಚಕ್ರವನ್ನು ತೆಗೆಯುವುದು ಮತ್ತು ಮರುಹೊಂದಿಸುವುದು. ರಿಮೂವ್ ಅಂಡ್ ರೀಫಿಟ್ ಆಫ್ ಫ್ರಂಟ್ ವೀಲ್. ವೀಲ್ಸ್ ಅಂದರೆ ಚಕ್ರಗಳಿಲ್ಲದೆ ವಾಹನವನ್ನು ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಚಕ್ರಗಳಲ್ಲಿ ಅಳವಡಿಸಿರುವ ವಿವಿಧ ಭಾಗಗಳು ಚಾಲನೆ ಮಾಡುವಾಗ ನಮಗೆ ಸುರಕ್ಷತೆ ಮತ್ತು ಸೌಕರ್ಯವನ್ನು ಒದಗಿಸುತ್ತವೆ. ಉದಾಹರಣೆಗೆ ಬ್ರೇಕ್ಗಳು, ಶಾಕರ್ಸ್ ಮತ್ತು ಟೈರ್ಗಳು ಇತ್ಯಾದಿ. ಚಕ್ರಗಳು ಅಥವಾ ಅದರಲ್ಲಿ ಅಳವಡಿಸಿರುವ ಈ ಭಾಗಗಳಲ್ಲಿ ಯಾವುದಾದರೂ ಹಾನಿಗೊಳಗಾದರೆ ನಾವು ಅವುಗಳನ್ನು ತೆಗೆದುಹಾಕಬೇಕಾಗುತ್ತದೆ. ದ್ವಿಚಕ್ರ ವಾಹನಗಳು 2 ಚಕ್ರಗಳನ್ನು ಹೊಂದಿರುತ್ತವೆ. ಫ್ರಂಟ್ ಮುಂಭಾಗದ ಚಕ್ರ ಮತ್ತು ರೇರ್ ಹಿಂಭಾಗದ ಚಕ್ರ. ಬನ್ನಿ ನಾವು ಬೈಕ್ನಿಂದ ಮುಂಭಾಗದ ಚಕ್ರವನ್ನು ತೆಗೆಯುವುದು ಮತ್ತು ಅಳವಡಿಸುವುದು ಹೇಗೆ ಎಂದು ತಿಳಿಯೋಣ. ಇದಕ್ಕಾಗಿ ನಮಗೆ ಕೆಲವು ಉಪಕರಣಗಳು ಬೇಕಾಗುತ್ತವೆ. ಅವುಗಳು ಈ ಕೆಳಗಿನಂತಿವೆ: ರಿಂಗ್ ಸ್ಪ್ಯಾನರ್, ಡಬಲ್ ಓಪನ್ ಎಂಡೆಡ್ ಸ್ಪ್ಯಾನರ್, ಸ್ಕ್ರೂ ಡ್ರೈವರ್. ಮೊದಲು ಬೈಕನ್ನು ಸಮತಟ್ಟಾದ ಮೇಲ್ಮೈ ಅಥವಾ ರ್ಯಾಂಪ್ ಮೇಲೆ ನಿಲ್ಲಿಸಿ. ನಂತರ ರಿಂಗ್ ಸ್ಪ್ಯಾನರ್ ಮತ್ತು ಡಬಲ್ ಓಪನ್ ಎಂಡೆಡ್ ಸ್ಪ್ಯಾನರ್ ಸಹಾಯದಿಂದ ಆಕ್ಸೆಲ್ ನಟ್ಟನ್ನು ತೆಗೆಯಿರಿ. ನಂತರ ಡಬಲ್ ಓಪನ್ ಎಂಡೆಡ್ ಸ್ಪ್ಯಾನರ್ ಸಹಾಯದಿಂದ ಬ್ರೇಕ್ ಕೇಬಲ್ ಅನ್ನು ತೆಗೆಯಿರಿ. ಈಗ ಸ್ಕ್ರೂ ಡ್ರೈವರ್ ಸಹಾಯದಿಂದ ಸ್ಪೀಡೋಮೀಟರ್ ಕೇಬಲ್ನ ಲಾಕ್ ಅನ್ನು ತೆರೆದು ಅದನ್ನು ಪ್ರತ್ಯೇಕವಾಗಿ ತೆಗೆದುಹಾಕಿ. ಈಗ ಆಕ್ಸೆಲ್ ಬೋಲ್ಟ್ ತೆಗೆದು ಬೈಕ್ನಿಂದ ಚಕ್ರವನ್ನು ಬೇರ್ಪಡಿಸಿ. ಬೈಕ್ನ ಬ್ರೇಕ್ ಶೂ ಸ್ವಚ್ಛಗೊಳಿಸಲು ಅದನ್ನು ತೆಗೆಯಿರಿ. ನಂತರ ಅದನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ ಮತ್ತೆ ಅಳವಡಿಸಿ. ವೀಲ್ ಬೇರಿಂಗ್ ಅನ್ನು ಬದಲಾಯಿಸಲು ಬುಷ್ ಮತ್ತು ಡಸ್ಟ್ ಕ್ಯಾಪ್ ಅನ್ನು ಚಕ್ರದಿಂದ ಬೇರ್ಪಡಿಸಿ. ನಂತರ ಬೇರಿಂಗ್ ಫುಲ್ಲರ್ ಬಳಸಿ ಬೇರಿಂಗ್ ಅನ್ನು ತೆಗೆಯಿರಿ. ಈಗ ಹೊಸ ಬೇರಿಂಗ್ ಅನ್ನು ಗ್ರೀಸ್ ಮಾಡಿ ಮತ್ತು ಹ್ಯಾಮರ್ನ ಸಹಾಯದಿಂದ ಚಕ್ರಕ್ಕೆ ಫಿಟ್ ಮಾಡಿ. ಬೈಕ್ನಲ್ಲಿ ಚಕ್ರವನ್ನು ಅಳವಡಿಸಿ. ಆಕ್ಸೆಲ್ ಬೋಲ್ಟ್ ಅನ್ನು ಗ್ರೀಸ್ ಮಾಡಿ ನಂತರ ಅದನ್ನು ಚಕ್ರಕ್ಕೆ ಫಿಟ್ ಮಾಡಿ. ಈಗ ಆಕ್ಸೆಲ್ ಬೋಲ್ಟ್ ನಲ್ಲಿ ನಟ್ ಹಾಕಿ ಸ್ಪೀಡೋಮೀಟರ್ ಕೇಬಲ್ ಮತ್ತು ಬ್ರೇಕ್ ಕೇಬಲ್ ಅನ್ನು ಜೋಡಿಸಿ ಹಾಗೂ ಆಕ್ಸೆಲ್ ನಟ್ ಅನ್ನು ಬಿಗಿಗೊಳಿಸಿ. ಅಂತಿಮವಾಗಿ ಬ್ರೇಕ್ ಸೆಟ್ ಮಾಡಿ ಮತ್ತು ಚಕ್ರವನ್ನು ತಿರುಗಿಸುವ ಮೂಲಕ ಬ್ರೇಕ್ಗಳನ್ನು ಪರಿಶೀಲಿಸಿ. ಸುರಕ್ಷಿತ ಡ್ರೈವಿಂಗ್ಗಾಗಿ ಚಕ್ರ ಮತ್ತು ಅವುಗಳಿಗೆ ಜೋಡಿಸಲಾದ ಭಾಗಗಳು ಸರಿಯಾಗಿ ಕಾರ್ಯನಿರ್ವಹಿಸುವ ಅಗತ್ಯವಿದೆ. ಚಕ್ರಗಳ ದುರಸ್ತಿಗಾಗಿ ಆಗಾಗ್ಗೆ ಅದನ್ನು ತೆಗೆದು ಮರುಹೊಂದಿಸಲಾಗುತ್ತದೆ ಅಥವಾ ಮರುಜೋಡಣೆ ಮಾಡಲಾಗುತ್ತದೆ. ಈ ವಿಡಿಯೋದಲ್ಲಿ ಮುಂಭಾಗದ ಚಕ್ರವನ್ನು ತೆಗೆದು ಮರುಹೊಂದಿಸುವ ಪ್ರಕ್ರಿಯೆಯನ್ನು ತಿಳಿದಿದ್ದೇವೆ. ಈ ಪ್ರಕ್ರಿಯೆಯನ್ನು ವೀಕ್ಷಿಸಲು ಮತ್ತು ಮೆಕ್ಯಾನಿಕ್ನಿಂದ ಇನ್ನಷ್ಟು ತಿಳಿದುಕೊಳ್ಳಲು ನೀವು ಸಹ ನಿಮ್ಮ ಹತ್ತಿರದ ಗ್ಯಾರೇಜ್ಗೆ ಭೇಟಿ ನೀಡಿ.